ಕೋವಿಡ್ ನಂತರ 5 ವರ್ಷಗಳ ನಂತರ ಚೀನಾದಲ್ಲಿ ಹೊಸ ಸಾಂಕ್ರಾಮಿಕ ರೋಗವು ಮಕ್ಕಳು ಮತ್ತು ಹಿರಿಯರ ಮೇಲೆ ಪರಿಣಾಮ ಬೀರುತ್ತದೆ. ಚೀನಾದಲ್ಲಿ ಉಸಿರಾಟದ ಕಾಯಿಲೆಗಳು ಹೆಚ್ಚಾಗುತ್ತಿರುವಾಗ, ಚೀನಾ ಸರ್ಕಾರ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ (WHO) ಯಾವುದೇ ಔಪಚಾರಿಕ ಎಚ್ಚರಿಕೆಗಳನ್ನು ನೀಡಿಲ್ಲ ಅಥವಾ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿಲ್ಲ. ಆದ್ದರಿಂದ, ವೈರಲ್ ವದಂತಿಗಳ ಹೊರತಾಗಿಯೂ, ಹಾರಿಜಾನ್ನಲ್ಲಿ ಯಾವುದೇ ಹೊಸ ಸಾಂಕ್ರಾಮಿಕ ರೋಗವಿಲ್ಲ, ಕನಿಷ್ಠ ಇನ್ನೂ ಇಲ್ಲ. ಹೊಸ ಸಾಂಕ್ರಾಮಿಕ ಕುರಿತು ಆಸ್ಪತ್ರೆಗಳು ಸ್ಮಶಾನಗಳು ತುಂಬಿ ತುಳುಕುತ್ತಿವೆ ಮತ್ತು ಇನ್ಫ್ಲುಯೆಂಜಾ ಎ, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ, ಮತ್ತು ಎಚ್ಎಂಪಿವಿ ಹ್ಯೂಮನ್ ಮೆಟಾಪ್ನ್ಯೂಮೋವೈರಸ್ ಎಂಬ ನಿಗೂಢ ವೈರಸ್ ಸೇರಿದಂತೆ ಅನೇಕ ವೈರಸ್ಗಳು ವಿಷಯಗಳನ್ನು ಇನ್ನಷ್ಟು ಹದಗೆಡಿಸುತ್ತಿವೆ ಎಂದು ಕೆಲವು ಪೋಸ್ಟ್ಗಳು ಹೇಳುತ್ತಿವೆ. ಪರಿಸ್ಥಿತಿಯ ನೈಜ ವ್ಯಾಪ್ತಿಯನ್ನು ಚೀನಾ ಮುಚ್ಚಿಡುತ್ತಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ನೀವು ಭಯಭೀತರಾಗಲು ಪ್ರಾರಂಭಿಸುವ ಮೊದಲು, ನಾವು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡು ಸತ್ಯಗಳನ್ನು ವಿಂಗಡಿಸೋಣ. ಚೀನಾದಲ್ಲಿ ಏನಾಗುತ್ತಿದೆ? ಪ್ರಕರಣಗಳ ಉಲ್ಬಣವು ಮಕ್ಕಳು ಮತ್ತು ಹಿರಿಯ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿಲ್ಲದ ಚಿಕ್ಕ ಮಕ್ಕಳು ವಿಶೇಷವಾಗಿ ಒಳಗಾಗುತ್ತಾರೆ. ವಯಸ್ಸಾದವರು, ಅಥವಾ ಆಸ್ತಮಾ ಅಥವಾ ಸಿಒಪಿಡಿ ಯಂತಹ ಪರಿಸ್ಥಿತಿಗಳನ್ನು ಹೊಂದಿರುವ ಯಾರಾದರೂ ಹೆಚ್ಚು ಗಂಭೀರ ತೊಡಕುಗಳ ಅಪಾಯವನ್ನು ಹೊಂದಿರುತ್ತಾರೆ. ರೋಗಲಕ್ಷಣಗಳು ಫ್ಲೂ ಅಥವಾ ಶೀತ ಜ್ವರ, ಕೆಮ್ಮು, ಸ್ರವಿಸುವ ಮೂಗು ಮತ್ತು ಕೆಲವೊಮ್ಮೆ ಉಬ್ಬಸಕ್ಕೆ ಸಮಾನವಾಗಿರುತ್ತದೆ. ಕೆಲವರಿಗೆ, ಇದು ಬ್ರಾಂಕೈಟಿಸ್ ಅಥವಾ ನ್ಯುಮೋನಿಯಾದಂತಹ ಹೆಚ್ಚು ತೀವ್ರವಾದ ಸಮಸ್ಯೆಗಳಾಗಿ ಉಲ್ಬಣಗೊಳ್ಳಬಹುದು. ಕೋವಿಡ್ ಸಾಂಕ್ರಾಮಿಕ ರೋಗದ 5 ವರ್ಷಗಳ ನಂತರ ಚೀನಾ ಹೊಸ ಮಿಸ್ಟರಿ ವೈರಸ್ ಏಕಾಏಕಿ ಹೋರಾಡುತ್ತಿದೆ. ಚೀನಾವು ಉಸಿರಾಟ ಸಂಬಂಧಿ ಕಾಯಿಲೆಗಳ ಉಲ್ಬಣವನ್ನು ಎದುರಿಸುತ್ತಿದೆ, ವಿಶೇಷವಾಗಿ ಹ್ಯೂಮನ್ ಮೆಟಾಪ್ನ್ಯೂಮೋವೈರಸ್ (HMPV). ಚಳಿಗಾಲವು ಪ್ರಾರಂಭವಾಗುತ್ತಿದ್ದಂತೆ ಏಕಾಏಕಿ ಕೋವಿಡ್-19 ಸಾಂಕ್ರಾಮಿಕ ರೋಗವು ಪ್ರಾರಂಭವಾದ 5 ವರ್ಷಗಳ ನಂತರ ಬರುತ್ತದೆ ಮತ್ತು ಆಸ್ಪತ್ರೆಗಳು ಮತ್ತು ಸ್ಮಶಾನಗಳು ಇದನ್ನು ನಿಭಾಯಿಸಲು ಹೆಣಗಾಡುತ್ತಿವೆ ಎಂದು ವರದಿಗಳು ಸೂಚಿಸುತ್ತವೆ. ಹೆಚ್ಚುತ್ತಿರುವ ಪ್ರಕರಣಗಳ ಸಂಖ್ಯೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಮತ್ತು ಆನ್ಲೈನ್ ವಿಡಿಯೋಗಳು ಕಿಕ್ಕಿರಿದ ಆಸ್ಪತ್ರೆಗಳನ್ನು ಚಿತ್ರಿಸುತ್ತವೆ, ಆದರೆ ಕೆಲವು ಬಳಕೆದಾರರು ಎಚ್ಎಂಪಿವಿ, ಇನ್ಫ್ಲುಯೆನ್ಸಾ ಎ, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ, ಮತ್ತು ಕೋವಿಡ್-19 ಸೇರಿದಂತೆ ಅನೇಕ ವೈರಸ್ಗಳು ಏಕಕಾಲದಲ್ಲಿ ಪ್ರಸಾರವಾಗುತ್ತಿವೆ ಎಂದು ಹೇಳಿಕೊಳ್ಳುತ್ತಾರೆ. ಚೀನಾ ಮತ್ತೆ ಕೋವಿಡ್ ತರಹದ ಭಯವನ್ನು ಎದುರಿಸುತ್ತಿದೆ. ಆಸ್ಪತ್ರೆಗಳು ಮತ್ತು ಸ್ಮಶಾನಗಳನ್ನು ಆವರಿಸಿರುವ ಎಚ್ಎಂಪಿವಿ ಮತ್ತು ಇತರ ವೈರಸ್ಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದದ್ದು. ವರದಿಗಳ ಪ್ರಕಾರ, ಹ್ಯೂಮನ್ ಮೆಟಾಪ್ನ್ಯೂಮೋವೈರಸ್ (HMPV) ಸೇರಿದಂತೆ ಉಸಿರಾಟದ ಕಾಯಿಲೆಗಳ ಹೆಚ್ಚಳವನ್ನು ಚೀನಾ ಎದುರಿಸುತ್ತಿದೆ. ವರದಿಗಳು ಮತ್ತು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ವೈರಸ್ ವೇಗವಾಗಿ ಹರಡುತ್ತಿದೆ ಎಂದು ಸೂಚಿಸುತ್ತವೆ, ಕೆಲವು ಆಸ್ಪತ್ರೆಗಳು ಮತ್ತು ಸ್ಮಶಾನಗಳು ತುಂಬಿಹೋಗಿವೆ ಎಂದು ಹೇಳಿಕೊಳ್ಳುತ್ತಾರೆ. ಆನ್ಲೈನ್ ವಿಡಿಯೋಗಳು ಕಿಕ್ಕಿರಿದ ಆಸ್ಪತ್ರೆಗಳನ್ನು ತೋರಿಸುತ್ತವೆ. ಸಾಮಾಜಿಕ ಮಾಧ್ಯಮ ಬಳಕೆದಾರರು ಇನ್ಫ್ಲುಯೆನ್ಸಾ ಎ, ಎಚ್ಎಂಪಿವಿ, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಮತ್ತು ಕೋವಿಡ್-19 ಸೇರಿದಂತೆ ಬಹು ವೈರಸ್ಗಳ ಉಪಸ್ಥಿತಿಯನ್ನು ತೋರಿಸುತ್ತಾರೆ. ಚೀನಾದಲ್ಲಿ ತುರ್ತು ಪರಿಸ್ಥಿತಿಯ ಬಗ್ಗೆ ಪರಿಶೀಲಿಸದ ಹಕ್ಕುಗಳು ಆನ್ಲೈನ್ನಲ್ಲಿಯೂ ಇವೆ. ಜ್ವರ ಮತ್ತು ಕೋವಿಡ್-19 ರೋಗಲಕ್ಷಣಗಳನ್ನು ಅನುಕರಿಸುವ ಎಚ್ಎಂಪಿವಿ. ಆರೋಗ್ಯ ಅಧಿಕಾರಿಗಳು ಅದರ ಹರಡುವಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತಿರುವುದರಿಂದ ನಿಕಟ ನಿಗಾದಲ್ಲಿದೆ. ಎಚ್ಎಂಪಿವಿ ಅಗಾಧ ಆಸ್ಪತ್ರೆಗಳು ಸೇರಿದಂತೆ ಬಹು ವೈರಸ್ಗಳು. ಕೋವಿಡ್-19 ನ ಪೋಸ್ಟ್ನಲ್ಲಿ ಹೀಗೆ ಹೇಳಲಾಗಿದೆ: ಇನ್ಫ್ಲುಯೆನ್ಸಾ ಎ, ಎಚ್ಎಂಪಿವಿ, ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ, ಮತ್ತು ಕೋವಿಡ್-19 ಸೇರಿದಂತೆ ಅನೇಕ ವೈರಸ್ಗಳ ಉಲ್ಬಣವನ್ನು ಚೀನಾ ಎದುರಿಸುತ್ತಿದೆ, ಅಗಾಧ ಆಸ್ಪತ್ರೆಗಳು ಮತ್ತು ಸ್ಮಶಾನಗಳು. ಮಕ್ಕಳ ಹೆಚ್ಚುತ್ತಿರುವ ನ್ಯುಮೋನಿಯಾ ಮತ್ತು ಬಿಳಿ ಶ್ವಾಸಕೋಶ ಪ್ರಕರಣಗಳಿಂದ ಆಸ್ಪತ್ರೆಗಳು ವಿಶೇಷವಾಗಿ ಬಳಲುತ್ತಿವೆ.